ಮೊದಲಿಂದಲೂ ನಾಗಮಣಿ ಮೇಲೆ ಕಣ್ಣಿಟ್ಟಿದ್ದ ಅನ್ಸುತ್ತೆ. ಆ ನಾಗಮಣಿಯನ್ನು ಹೇಗಾದ್ರೂ ಮಾಡಿ ಪಡಿಲೇಬೇಕು ಅಂತೇಳಿ ತಂತ್ರ ರೂಪಿಸ್ತಿದ್ದ ಅಂತ ಅನಿಸ್ತಾ ಇದೆ. ಈ ಹಿಂದೆ ನನ್ನ ಕೈಗೆ 2-3 ಸಲ ಸಿಕ್ಬಿದ್ದಿದ್ದ. ನಾನಾಗ ಅವನಿಗೆ ಗದರಿಸಿದ್ದೆ, ಎಚ್ಚರಿಸಿದ್ದೆ ಕೂಡ. ನಾಗಲೋಕಕ್ಕೆ ನನ್ನ ಪ್ರವೇಶಕ್ಕಾಗಿ ಇಲ್ಲಿಯೇ ಅಣಿವು ಮಾಡಿಕೊಡು, ನಾಗಮಣಿ. ಆದ್ರೆ ನನ್ನ ಅರ್ಜುನ್ ನನ್ನ ಹತ್ರನೇ ಇಷ್ಟು ಹೊರಟಾಗಿ ನಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಎಲ್ಲಿ ಒಂದು ಮಾತು ಹೆಚ್ಚಾದ್ರೆ ನನಗೆ ನೋವಾಗುತ್ತೋ ಅಂತ ಕಾಳಜಿ ಮಾಡ್ತಾ ಇದ್ದ ನನ್ನ ಅರ್ಜುನ್ ಎಲ್ಲಿ ಕಳೆದು ಹೋದ್ರು? ಆದಿಶೇಷ ಏನ್ ಕರ್ಣ, ಈಗೆಲ್ಲೋಯ್ತು ನಿನ್ನ ಪರಾಕ್ರಮದ ಮಾತು? ಈಗ ನಿನಗೆ ಅರ್ಥ ಆಯ್ತಲ್ವಾ, ಈ ಭೈರವ ಬಾಬನ ಎದುರಾಕೊಳ್ಳೋದು ಅಸಾಧ್ಯವಾದ ಮಾತು ಅಂತ. ನೀನ್ ಇಲ್ಲೇ ಸುಟ್ಟು ಭಸ್ಮ ಮಾಡ್ಬಿಡ್ತಿದ್ದೆ. ಬಾಬಾ, ಅವನ ತಪ್ಪಿನ ಅರಿವು ಅವನಿಗೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಗಿರೋ ಅವಮಾನಕ್ಕಿಂತ ಬೇರೆ ಶಿಕ್ಷೆ ಯಾವುದೂ ಇಲ್ಲ. ಬಿಟ್ಬಿಡಿ ಅವನ್ನ, ಬದುಕೊಳ್ಳಿ. ವಿಷ್ಣು, ನಿನ್ನ ಮಾತಿನ ಮೇಲೆ ಗೌರವ ಇಟ್ಟು ಈ ಪಾಪಿನ ಇಷ್ಟಕ್ಕೆ ಬಿಡ್ತಾ ಇದ್ದೀನಿ. ಆದಿಶೇಷ, ಕರ್ಣ, ಹೇಳಿದ್ದೆ ತಾನೇ ನಿನಗೆ, ಇನ್ನೊಂದೇ ಒಂದು ತಪ್ಪು ಹೆಜ್ಜೆ ಇಟ್ರು ಮಗ ಅನ್ನೋದನ್ನು ಮರೆತು ಆದ್ರೆ ಒಳಗಿರೋ ತಂದೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಕೊನೆ ಸಲ ಕ್ಷಮಿಸ್ತಾ ಇದ್ದೀನಿ ನಿನ್ನ. ಇನ್ನೊಂದು ಕ್ಷಣನೂ ಇಲ್ಲಿರ್ಬೇಡ, ಹೊರಟೋಗು ಇಲ್ಲಿಂದ. ಹೊರಡೋ ವಿಶ್ವಾಸದ್ರೋಹಿ. ಹೇಮಾ, ಏನ್ ನಡೀತಂತ ಸರಿಯಾಗಿ ಹೇಳಿ. ವಿಷ್ಣು ಎಲ್ಲಿ? ಅಯ್ಯೋ, ಹೇಳಿದ್ನಲ್ಲ ಅತ್ತೆಮ್ಮ, ಗೊತ್ತಿಲ್ಲ ಅಂತ. ಇದ್ದಕ್ಕಿದ್ದಾಗೆ ಇವರು ಏನೋ ಕೆಟ್ಟ ಕನ್ಸ್ ಬಿತ್ತು ಅಂತ ಬೆಚ್ ಬಿತ್ತು ಕೂತ್ಕೊಂಡ್ರು. ನಾನೇ ಸಮಾಧಾನ ಮಾಡಿ ಮಲಗಿಸ್ದೆ. ಆಮೇಲೆ ಅಮೃತ ನಮ್ಮ ರೂಮ್ ಹತ್ರ ಬಂದು ಕರಣ್ ಕೈಯಲ್ಲಿ ಏನೋ ಇಟ್ಕೊಂಡು ಆಚೆ ಹೋಗಿದ್ದನ್ನ ನೋಡ್ದೆ ಅಂತ ಹೇಳಿದ್ಲು. ಇವ್ರಿಗೆ ನೋಡೆ ಕೆಟ್ಟ ಕನ್ಸ್ ಬಿದ್ದಿದೆ. ಅಪ್ಪ ಮಗ ಇಬ್ರು ಮನೇಲಿ ಬೇರೆ ಇಲ್ಲ. ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅತ್ತೆಮ್ಮ. ಅದ್ ಸರಿ ಕಣೆ, ಕರ್ಣ ಇಷ್ಟೊತ್ತಲ್ಲಿ ಎಲ್ಲೆಲ್ಲೋ ಯಾಕೆ ಹೋಗ್ಬೇಕು? ಎಲ್ಲಿ ಹೋಗಿರ್ಬೋದು ಅವನು? ಒಟ್ನಲ್ಲಿ ಮನೇಲಿ ಏನೋ ವಿಚಿತ್ರಗಳು ನಡೀತಾನೆ ಇದೆ. ಹೇಮಾ, ಬಂದ ನೋಡು ನಿನ್ ಸುಪುತ್ರ. ನಿಂತ್ಕೊಳ್ಳೋ ಕರ್ಣ, ಟೈಮ್ ನೋಡು ಎಷ್ಟು ಹೊತ್ತಾಗಿದೆ. ಎಲ್ಲಿಂದ ಬರ್ತಾ ಇದೆಯಾ ಅಂತ ಹೇಳು. ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು. ಸಾಯಕ್ ಹೋಗಿದ್ದೆ. ಏನಿವಾಗ? ಮುಚ್ಚ ಬಾಯಿ. ಏನದ ಅಪಶಕನ? ಎಲ್ಲಿಗೆ ಹೋಗಿದೆ ಕರ್ಣ? ಇತ್ತೀಚೆಗೆ ನಿಂದ ಯಾಕೋ ತುಂಬಾ ಅತಿ ಆಗ್ತಾ ಇದೆ. ಏನೋ ಅಮೃತ ನೋಡ್ ಹೇಳಿದ್ದಕ್ಕೆ ವಿಚಾರ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ನೀನ್ ಹೋಗಿದ್ದು ಗೊತ್ತಾಗ್ತಾ ಇರ್ಲಿಲ್ಲ ನಮ್ಗೆ. ಓ, ಇದೆಲ್ಲ ಅವಳ ಕಿತಾಪತಿನ? ಅವಳಿಗೆ ಆಗ್ಬೇಕಂತ ನನ್ ವಿಚಾರ ಎಲ್ಲ ತೆಪ್ಪಗಿರೋದಕ್ಕೆ ಹೇಳಿ. ಮಾತಾಡ್ಬೇಡ ನೀನು. ತಪ್ಪು ನಿಂದಿಟ್ಕೊಂಡು ಬೇರೆಯವ್ರಿಗೆ ಯಾಕೆ ಬೆಟ್ ಮಾಡಿ ತೋರಿಸ್ತೀಯ? ಹೌದು, ಅಮೃತ ಹೇಳಿದ್ಲು ನೀನೇನೋ ತಗೊಂಡೋಗ್ತಿದ್ದಂತೆ. ಏನೋ ಅದು? ನಿಮ್ಮಪ್ಪ ಎಲ್ಲಿ? ನೋಡಿ, ಸುಮ್ನೆ ನನ್ನ ತಲೆ ತಿನ್ಬೇಡಿ. ನಾನೇನು ತಗೊಂಡು ಹೋಗಿಲ್ಲ. ಅಪ್ಪ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇನ್ನ ಯಾರ್ಯಾರ್ದೋ ಮಾತು ಕಟ್ಕೊಂಡು ನನ್ನ ತಲೆ ಮೇಲೆ ಗೂಬೆ ಕೂರ್ಸಕ್ ಬಂದ್ರೆ ಸರಿಗಿರಲ್ಲ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಕರ್ಣ, ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ ಕರ್ಣ.
ನನ್ಗೆ ಯಾಕೋ ಈ ವ್ಯವಸ್ಥೆ ಸರಿ ಹೋಗ್ತಾ ಇಲ್ಲ, ವಿಫಲವಾಗ್ತಾ ಇದೆ. ನಿಮ್ ಮನೆಯವರಿಂದಲೇ ಈ ನಾಗಮಣಿಗೆ ಅಪಾಯ ಇದೆ ಅಂತ ತಿಳಿದಿದ್ದು. ಈ ನಾಗಮಣಿಯನ್ನು ನಿಮ್ಮ ಮನೇಲಿ ಹಿಡಿದಕ್ಕೆ ನನ್ಗೆ ಯಾಕೋ ವಿಶ್ವಾಸ ಬರ್ತಾ ಇಲ್ಲ. ನನಗೂ ಅರ್ಥ ಆಗುತ್ತೆ ಬಾಬು. ನೀವು ನನ್ನ ಮೇಲೆ ಇಟ್ಟಿದ್ದ ವಿಶ್ವಾಸನ ಉಳಿಸ್ಕೊಳ್ಳೋದ್ರಲ್ಲಿ ನಾನು ಸೋತ್ಬಿಟ್ಟೆ. ನನ್ನನ್ನು ಕ್ಷಮಿಸಿ. ಹೋಗ್ಲಿ ಬಿಡು. ಕೈ ತಪ್ಪಿ ಹೋಗಿದ ನಾಗಮಣಿ ಸರಿಯಾದ ಸಮಯಕ್ಕೆ ಮತ್ತೆ ನಮ್ಮ ಕೈವಶವಾಯ್ತಲ್ಲ, ಅಷ್ಟು ಸಾಕು. ದೈವ ಕಣ ಪ್ರತಿಷ್ಠಾಪನೆ ಆಗದ ಈ ನಾಗಮಣಿ ಆತ್ಮವಿಲ್ಲದ ದೇಹದಾಗೆ, ಶಕ್ತಿ ಇಲ್ಲದ ಈ ನಾಗಮಣಿಯಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಅಲ್ಲಿವರೆಗೂ ಇದನ್ನ ಜೋಪಾನವಾಗಿ ಇಡೋದಕ್ಕೆ ನಾವೇನಾದ್ರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಹೌದು, ನಾಗಮಣಿನ ರಕ್ಷಣೆ ಮಾಡೋದಕ್ಕೆ ಯಾರಾದ್ರೂ ಬೇಕೇ ಬೇಕು. ಬಾಬಾ, ಅಂಥವ್ರು ಯಾರಿದ್ದಾರೆ? ಘಟಕ. ಏನು ಘಟಕನ? ಹೌದು ವಿಷ್ಣು, ಘಟಕನೇ. ಅಮೃತ, ಅಮೃತ, ಕರಿಯೋದ್ ಕೇಳಿಸ್ತಾ ಅಲ್ವಾ? ಬರಕ್ಕಾಗಲ್ವಾ? ಅಮೃತ. ಓ, ನೀನಾಗಿ ನೀನೇ ಬರ್ತೀವ ಅಥವಾ ನೀನಿರೋ ಜಾಗಕ್ಕೆ ನಾನ್ ಬರ್ಬೇಕಾ? ಏ ಕರುಣ, ಏನಾಗಿದೆ ನಿನ್ಗೆ? ಅವರೆಲ್ಲ ಮಲಗಿರ್ತಾರೆ ಕಣೋ, ಯಾಕೆ ಹಂಗೆ ಕೂಗಾಡ್ತಿದ್ಯಾ? ಅಮೃತ. ಅಯ್ಯೋ ದೇವ್ರೆ. ಬಾಬಾ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ? ಏನ್ ವಿಚಾರ? ಅಯ್ಯೋ ಪಾಪ, ಏನ್ ವಿಚಾರ? ಏನು ಗೊತ್ತಿಲ್ಲ ಅಲ್ಲ ನಿನ್ಗೆ? ಏ ಅಮೃತ, ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತಿಲ್ಲದೆ ಇರೋ ತರ ಸೋಗ ಹಾಕಿ ಕೂತ್ಕೊಂಡ್ರೆ ನಾನು ಸುಮ್ಮನಾಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಏ ಕರ್ಣ, ಏನೋ ಆಗಿದೆ ನಿನ್ಗೆ? ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ಏ ಅಮೃತ, ನಾನು ಈ ಮನೆ ಮುದ್ದಿನ ಸೊಸೆ, ಎಲ್ಲಾರನ್ನೂ ಮರಳು ಮಾಡಿದ ಹಾಗೆ ನನ್ನನ್ನೂ ಮರಳು ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಆ ಯೋಚನೆನ ಮೊದಲು ನಿನ್ ತಲೆಯಿಂದ ಕಿತ್ಬಿಸಾಕೋ. ಓ, ನಿನ್ನೇ ನೀನು ಈ ಮನೆ ರಾಣಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಮನ್ಸಿಗೆ ಬಂದ ಹಾಗೆ ಆಡೋದಕ್ಕೆ, ಎಲ್ಲಾರ ವಿಷಯದಲ್ಲೂ ಮೂಗ್ ತೋರಿಸೋದಕ್ಕೆ. ನೋಡು, ನಾನು ಈ ಮನೆ ಹಿರಿಮಗ. ನನ್ನ ವಿಚಾರದಲ್ಲಿ ನನ್ನ ಅಪ್ಪ ಅಮ್ಮ ಅಜ್ಜಿನ ಕೇಳ್ದೆ ಇರುವಾಗ ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೋ? ನಿನ್ ಪಾಡಿಗೆ ನೀನ್ ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಕರ್ಣ, ಸಾಕ್ ನಿಲ್ಸು. ನಾನು ನೋಡ್ತಾನೆ ಇದ್ದೀನಿ, ಬರ್ತಾ ಬರ್ತಾ ನಿಂದು ಅತಿ ಆಯ್ತು. ಮೇಲಿನ ಮೇಲೆ ಆ ಹುಡುಗಿನ ಪ್ರಶ್ನೆ ಕೇಳ್ತಾನೆ ಇದೆಯಲ್ಲ, ಅಂತ ತಪ್ಪು ಅವಳು ಏನ್ ಮಾಡಿದಾಳೆ? ಅದಿಗ್ಲಿ, ಈ ರಾತ್ರಿಲಿ ಮನೆಯಿಂದ ಅದೇನೋ ತಗೊಂಡೋದ್ಯಲ್ಲ, ಅದೇನು ಅಂತ ಮಾತ್ರ ಹೇಳು. ಆಮೇಲೆ ಅವಳ ಮೇಲೆ ಕೂಗಾಡು. ಹೇಳೋ, ಅಜ್ಜಿ ಕೇಳ್ತಾ ಇದ್ದಾರೆ ತಾನೆ, ಇಷ್ಟ ಹೊತ್ತಲ್ಲಿ ಎಲ್ಲಿ ಹೋಗಿದ್ದೆ ಅಂತ ಹೇಳು. ಅಂಥ ರಾಜಕಾರ್ಯ ಏನಿತ್ತು ನಿನ್ಗೆ? ಹೇಳೋ. ಕೇಳಿಸ್ಕೊಂಡ್ಯಾ? ಸಂತೋಷ ಆಯ್ತಾ? ನನ್ನ ಮನೆಯವ್ರನ್ನ ನನ್ನ ವಿರುದ್ಧನೇ ಎತ್ಕಟ್ಟಿ ನನ್ನ ಮೇಲೆ ಗೂಬೆ ಕೂರಿಸಿದ್ದಕ್ಕೆ ನಿಂಗೆ ತುಂಬಾ ಸಂತೋಷ ಆಗಿರ್ಬೇಕು.
ಇನ್ಫ್ಯಾಕ್ಟ್ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು ನಿನ್ಗೆ ಅಲ್ವಾ? ಏ ಅಮೃತ, ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಸುಮ್ನೆ ನಿನ್ನ ಹದ್ಬಸ್ತಲ್ಲಿ ನೀನಿದ್ರೆ ಸರಿ. ನನ್ನ ಮನೆಯವ್ರನ್ನ ನನ್ನ ವಿರುದ್ಧ ಎತ್ಕಟ್ಟೋಗ್ ಬಂದ್ರೆ ನನ್ನ ಇನ್ನೊಂದು ಮುಖದ ಪರಿಚಯ ಮಾಡ್ಕೊಡ್ಬೇಕಾಗತ್ತೆ. ಇಷ್ಟು ದಿನ ಹಸು ಥರ ಇದ್ದಿದ್ದ ಕರ್ಣನ್ ಮುಖ ಮಾತ್ರ ನೋಡಿದ್ಯಾ. ನನ್ನನ್ನ ಕೆಣಕಿ ನನ್ನ ಹುಲಿ ಥರ ಇರೋ ಇನ್ನೊಂದು ಮುಖ ಅನಾವರಣಗೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿನ್ನ ಪಾಡಿಗೆ ನೀನಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹುಷಾರ್. ಅರ್ಜುನ್, ಏನಾಗಿದೆಯೋ ನಿನ್ಗೆ? ನಿನ್ನ ಹೆದರಿಗೆ ನಿನ್ನ ಹೆಂಡತಿನ ನಿಮ್ಮಣ್ಣ ಬಾಯಿ ಬಂದಾಗ ಮಾತಾಡ್ಬಿಟ್ಟು ಹೋಗ್ತಿದ್ದಾನೆ. ಸುಮ್ಮನೆ ನಿಂತಿದ್ಯಲ್ಲ, ಯಾಕೋ? ಅಮೃತ, ಬೇಜಾರು ಮಾಡ್ಕೋಬೇಡಮ್ಮ. ಕರಣ್ ಸ್ವಭಾವ ನಿನಗೆ ಗೊತ್ತಲ್ಲ. ಅವನು ಯಾವುದೋ ಕೋಪದಲ್ಲಿ ಹಾಗೆ ಮಾತಾಡಿ ಹೋಗಿದ್ದಾನೆ ಅಷ್ಟೇ. ಪಾಪ ಅರ್ಜುನ್ಗೂ ಬೇಜಾರಾಗಿದೆ. ಆದರೆ ಏನು ಮಾಡೋದು, ಅಣ್ಣನ ವಿರುದ್ಧ ಮಾತಾಡಿ ಅವನಿಗೆ ಅಭ್ಯಾಸನೇ ಇಲ್ವಲ್ಲ. ಹಾಗಂತ ಅರ್ಜುನ್ ನಿನ್ನ ಬಿಟ್ಕೊಟ್ಟ ಅಂತ ಅನ್ಕೋಬೇಡ. ನೋಡ್ತಾ ಇರು, ಇನ್ನು ಸ್ವಲ್ಪ ಹೊತ್ತಿಗೆ ಅವನೇ ಬಂದು ನಿನ್ನನ್ನು ಸಮಾಧಾನ ಮಾಡ್ತಾನೆ. ಬೇಜಾರು ಮಾಡ್ಕೋಬೇಡಮ್ಮ, ಮಲ್ಕೋ, ಸ್ವಲ್ಪ ರೆಸ್ಟ್ ತಗೋ. ಬೆಳಗ್ಗೆ ಮಾತಾಡೋಣ. ಅಮೃತ, ಕಂದ, ಬೇಜಾರು ಮಾಡ್ಕೋಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಏನೋ ಈಗ ನಿನಗೆ ಸಮಾಧಾನ ಆಯ್ತಾ? ಪಾಪ ಮಗು ಅಮೃತ, ಅವಳನ್ನ ಬಾಯಿ ಬಂದಾಗೆಲ್ಲ ಮಾತಾಡ್ದಲ್ಲ. ಏನಾಗಿದೆ ನಿನ್ಗೆ? ನೋಡು, ನಮ್ಮ ಅಮೃತ. ಅಮೃತ ಅಮೃತ ಅಮೃತ, ಏನ್ 3 ಹೊತ್ತು ಅವ್ರು ಜಪ ಮಾಡದೆ ಹೋದ್ರೆ ನಿಮ್ಗೆ ತಿಂದಿದ್ ಜೀರ್ಣ ಆಗಲ್ಲ, ಮಲ್ಗಿದ್ರೆ ನಿದ್ದೆ ಬರಲ್ಲ ಅಲ್ವಾ? ನಾನು ನೋಡ್ತಾನೆ ಇದ್ದೀನಿ. ನಿನ್ನೆ ಮೊನ್ನೆ ಬಂದವಳು ಅವಳು. ಅವಳು ಬಂದು ನನ್ನ ವಿರುದ್ಧ, ಈ ಮನೆ ಮಗನ ವಿರುದ್ಧ ಮಾತಾಡ್ತಿದ್ರೆ, ಚಾಡಿ ಚುಚ್ಚುತ್ತಿದ್ರೆ ಹೋಗೋಳು ಬುದ್ಧಿ ಹೇಳೋದು ಬಿಟ್ಬಿಟ್ಟು ಇಲ್ಲಿ ತನಕ ಬಂದಿದ್ದೀರಾ ಅವಳು ಪರವಾಗಿ ಮಾತಾಡ್ಕೊಂಡು. ಆಹಾ, ಏನು ಅನ್ಸ್ತಲ್ವ ನಿಮ್ಗೆ? ಕರಣ್, ನಿನ್ನಲ್ಲಿ ತಪ್ಪಿಟ್ಕೊಂಡು ಅವಳನ್ನ ಯಾಕೋ ಅಂತೀಯಾ? ಯಾವ್ದಮ್ಮ, ಯಾವ್ದು ತಪ್ಪು? ಇದು ನನ್ನ ಮನೆ. ನಾನು ಇಲ್ಲಿಗೆ ಎಷ್ಟು ಹೊತ್ತಿಗೆ ಬೇಕಾದ್ರೂ ಬರ್ತೀನಿ, ಎಷ್ಟು ಹೊತ್ತಿಗೆ ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಗೊತ್ತಾಯ್ತಾ? ಅಲ್ಲ, ನಾನೇನು ಹಾಸ್ಟೆಲ್ ಅಲ್ಲ ಇದ್ದೀನಿ. ಅವಳೇನು ವಾರ್ಡನ ನನ್ನ ಮೇಲೆ ಯಾವಾಗಲೂ ಕಣ್ಣಿಟ್ಟಿರೋದಕ್ಕೆ? ಅವಳಿಗೆ ಯಾಕಮ್ಮ ಬೇಕು ಇವೆಲ್ಲ? ಅಯ್ಯೋ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕೊಡು. ಅವಳಿಗೆ ನಿನ್ ಮೇಲೆ ಕಾಳಜಿ, ಅದಕ್ಕೆ ಆ ರೀತಿ ಮಾತಾಡಿದ್ದಾಳೆ. ನೀನ್ ಮಾತ್ರ ಕಡ್ಡಿನ ಗುಡ್ಡ ಮಾಡ್ತಿದ್ಯಾ ಅಷ್ಟೇ. ಓ ಹೌದಾ? ಏನು ಮೇಡಮ್ ಅವರು ಇಷ್ಟ ದಿನ ಅಮೃತ ಅಂದ್ರೆ ಮುಖ ಸಿಂಡ್ರಿಸ್ಕೋತಾ ಇದ್ರೆ ಅವ್ರ ಪಕ್ಷ ಸೇರ್ಬಿಟ್ಟಿದ್ದೀರಾ? ಅಲ್ಲ ಅಜ್ಜಿ, ಅವಳು ಮಾಡಿದ್ರೆ ಅದನ್ನ ಕಡ್ಡಿ ಅಂತೀಯ. ಆ ತಪ್ಪನ್ನ ಎತ್ತಿ ಹಿಡಿದು ಅದ್ರ ವಿರುದ್ಧ ಮಾತಾಡ್ಬಿಟ್ರೆ ನಾನು ಕಡ್ಡಿನ ಗುಡ್ಡ ಮಾಡ್ದಂಗೆ ಅಲ್ವಾ? ಶಬಾಷ್. ಕರಣ್, ಅಜ್ಜಿ ಹತ್ರ ಹೀಗೇನೋ ಮಾತಾಡೋದು? ದೊಡ್ಡೋರು ಚಿಕ್ಕೋರು ಅನ್ನೋ ಪ್ರಜ್ಞೆ ಬೇಡವಾ ನಿನ್ಗೆ? ಅಮ್ಮ, ನೀನು ಈ ಮರ್ಯಾದೆ ಪಾಠ, ಬುದ್ಧಿ, ವಾದ ಎಲ್ಲ ಹೋಗಿ ನಿನ್ ಸೊಸೆಗೆ ಮಾಡು. ಸಾಧ್ಯವಾದ್ರೆ ಒಂದಿಷ್ಟು ಕಲ್ತ್ಕೊಳ್ಳಿ ಪಾಪ. ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಅವಳು ಗುಣಗಾನ ಮಾಡ್ತಾ ಇದ್ರೆ ನನ್ಗೆ ಇರಿಟೇಟ್ ಆಗತ್ತೆ. ನಾನು ಒಬ್ನೇ ಇರಬೇಕು. ದಯವಿಟ್ಟು ಇಲ್ಲಿಂದ ಹೊರಡಿ.
ಓ ನೀನು ಈ ಮನೆ ರಾಣಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಮನ್ಸಿಗೆ ಬಂದ ಹಾಗೆ ಆಡೋದಕ್ಕೆ, ಎಲ್ಲಾರ ವಿಷಯದಲ್ಲೂ ಮೂಗ್ ತೋರಿಸೋದಕ್ಕೆ. ಇಷ್ಟು ದಿನ ಹಸು ಥರ ಇದ್ದಿದ್ದ ಕರ್ಣನ್ ಮುಖ ಮಾತ್ರ ನೋಡಿದ್ಯಾ? ನನ್ನನ್ನ ಕೆಣಕಿ ನನ್ನ ಹುಲಿ ಥರ ಇರೋ ಇನ್ನೊಂದು ಮುಖ ನಾಮರಣಗೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿನ್ನ ಪಾಡಿಗೆ ನೀನಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಕರಣ್ ಬಾವ ನನಗೆ ಅಷ್ಟೊಂದೆಲ್ಲ ಅಂದು ಹಾಡಿ ಮಾಡಿದ್ರು, ಯಾಕೆ ಅರ್ಜುನ್ ಅವರು ಕಲ್ಲಿನ ತರ ನಿಂತಿದ್ರು? ಏನು ಅರ್ಜುನ್ ಅವ್ರಿಗೂ ನನಗೂ ಏನು ಸಂಬಂಧನೇ ಇಲ್ಲ ಅನ್ನೋ ತರ. ಇದಕ್ ಮುಂಚೆ ಅವ್ರು ಯಾವತ್ತೂ ಈ ರೀತಿ ನಡ್ಕೊಂಡಿರ್ಲಿಲ್ಲ. ನನ್ನ ಬಗ್ಗೆ ಯಾರೇ ಏನೇ ಅಂದ್ರು ತಕ್ಷಣ ನನ್ನ ಪರವಾಗಿ ನಿಂತು ಮಾತಾಡ್ತಿದ್ದ ಅರ್ಜುನ್ ಇವತ್ ಯಾಕೆ ಆ ರೀತಿ ನಡ್ಕೊಂಡ್ರು? ಇದಕ್ಕೆ ಕಾರಣ ಆದ್ರೂ ಏನು? ಹಾಗಾದ್ರೆ ಅರ್ಜುನ್ ಅವ್ರು ಬದಲಾಗ್ಬಿಟ್ರಾ? ಯಾಕೆ? ಈ ಮನೆಯಲ್ಲಿ ನನ್ನ ಸ್ಥಾನಮಾನದ ಬಗ್ಗೆ, ನನ್ನ ಗೌರವದ ಬಗ್ಗೆ ಯಾರೇ ಮಾತಾಡಿದ್ರು ಅದಕ್ಕೆ ಕೋಪ ಮಾಡಿಕೊಂಡು ನನ್ನ ಆತ್ಮ ಗೌರವದ ರಕ್ಷಣೆಗೆ ನಿಲ್ತಾ ಇದ್ದಿದ್ದ ಅರ್ಜುನ್ ಇವರೇನಾ? ನನ್ನ ಬಗ್ಗೆ ಅರ್ಜುನ್ ಅವ್ರಿಗಿದ್ದ ಅಭಿಮಾನ ಎಲ್ಲ ಏನಾಯ್ತು? ಅಥವಾ ಅವ್ರ ಅಣ್ಣನ ಎದುರುಗಡೆ ನಿಂತು ಮಾತಾಡಬಾರ್ದು ಅಂತ ಸುಮ್ಮನೆ ಆದ್ರ? ಒಂದು ಗೊತ್ತಾಗ್ತಿಲ್ವಲ್ಲ. ನನ್ನ ಅರ್ಜುನ್ ಅವ್ರು ಬಂದ್ರು, ನನ್ನ ಹತ್ರ ಬಂದು ಸಮಾಧಾನ ಮಾಡೇ ಮಾಡ್ತಾರೆ. ನನಗೆ ಚೆನ್ನಾಗಿ ಗೊತ್ತಿದೆ, ಅವ್ರ ಅಮೃತ ಕಣ್ಣೀರು ಹಾಕ್ತಾ ಇದ್ರೆ ಅವರಿಗೆ ತಡ್ಕೊಳ್ಳೋದಕ್ಕಾಗಲ್ಲ. ಖಂಡಿತವಾಗ್ಲೂ ನನ್ನನ್ನ ಸಮಾಧಾನ ಮಾಡೇ ಮಾಡ್ತಾರೆ. ಅತ್ತೆಮ್ಮ, ಅರ್ಜುನ್ ನೋಡಿದ್ರೆ ಹಾಗಾಡ್ತಿದ್ದಾನೆ, ಕರಣ್ ನೋಡಿದ್ರೆ ಹೀಗ್ ಶುರು ಮಾಡ್ಕೊಂಡಿದ್ದಾನೆ. ನನಗಂತೂ ನೋಡಕ್ ಆಗ್ತಾ ಇಲ್ಲ ಇದನ್ನ. ನನ್ನಿಬ್ರು ಗಂಡ್ಮಕ್ಳಿಗೂ ಏನೋ ಆಗ್ಬಿಟ್ಟಿದೆ, ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದ್ಬಿಟ್ಟಿದೆ. ಇಷ್ಟ್ರ ಮಧ್ಯೆ ಅಮೃತನ್ ಸಂಕಟನೂ ನೋಡಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಹೌದು ಹೇಮ, ಎಲ್ಲ ಸರಿ ಹೋಯ್ತು, ಎಲ್ಲ ಮುಗೀತು ಅಂತ ನಾವು ಅಂದ್ಕೋತೀವಿ. ಆದ್ರೆ ಮತ್ತಿನ್ನೇನೂ ಶುರುವಾಗಿರುತ್ತೆ. ಪಾಪ ನಾಳೆ ಅಮೃತ ದೇವಸ್ಥಾನಕ್ಕೆ ಹೊರಟಿದ್ದಾಳೆ. ಹೂ ಅತ್ತೆಮ್ಮ, ನಾನು ನಿಮಗೆ ಹೇಳೋದೇ ಮರ್ತಿದ್ದೆ. ನಾಳೆಗೆ ನಮ್ಮ ಅಮೃತನ್ ತಂದೆ ತಾಯಿ ಹೋಗಿ 11 ವರ್ಷ. ಅದಕ್ಕೆ ದೇವಸ್ಥಾನದಲ್ಲಿ ಅವ್ರ ಹೆಸರಲ್ಲಿ ವಿಶೇಷವಾದ ಪ್ರಸಾದದ ಸೇವೆ ಏರ್ಪಾಟ್ ಮಾಡಿದ್ದೀನಿ. ಹೌದಾ? ತುಂಬಾ ಒಳ್ಳೆ ಕೆಲಸ ಮಾಡಿದೆ ಹೇಮ. ಅತ್ತೆಮ್ಮ, ಅಮೃತಂಗೆ ವಿಚಾರ ಗೊತ್ತಿಲ್ಲ. ನಾಳೆ ಅಲ್ಲಿ ಕರ್ಕೊಂಡು ಹೋದ್ಮೇಲೆನೆ ತಿಳಿಸೋಣ ಅಂತ ಸುಮ್ಮನಿದ್ದೆ. ಕರಣ್, ಅರ್ಜುನ್ ಎಲ್ಲರನ್ನೂ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಒಂದ್ ಸ್ವಲ್ಪ ಹೊತ್ತು ಹಾಯ ಕಾಲ ಕಳೆಯೋಣ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಕರ್ಣ ಹೀಗಾಡ್ತಾ ಇದ್ದಾನೆ, ಅವನನ್ನ ಕೇಳೋಕೆ ಒಂಥರ. ಹೌದು, ಎಲ್ಲದಕ್ಕೂ ನಾವು ಕೇಳ್ಕೊಂಡು ಬರ್ಬೇಕು. ನೋಡು, ಸದ್ಯಕ್ಕೆ ಅವನು ಹೋಗಿ ಮಾತಾಡ್ಸ್ಬೇಡ. ಅವನ್ ಸ್ವಲ್ಪ ಸಮಾಧಾನ ಆಗ್ಲಿ, ಆಮೇಲೆ ಹೋಗಿ ನಾವೇ ಮಾತಾಡೋಣ. ಸದ್ಯಕ್ಕೆ ನಾವು 4 ಜನ ಹೋಗ್ಬಿಟ್ಟು ಬರೋಣ. ಅರ್ಜುನ್ ಹೆಸರಲ್ಲಿ, ಕರ್ಣನ್ ಹೆಸರಲ್ಲಿ ದೇವ್ರಿಗೆ ಅರ್ಚನೆ ಮಾಡ್ಸೋಣ. ಏನೇ ಇದ್ರೂ ಪರಿಹಾರ ಆಗತ್ತೆ. ಇಷ್ಟೇ ನಮ್ಮ ಕೈಲಾಗೋದು. ಸರಿ ಅತ್ತೆಮ್ಮ, ಹೋಗಿ ಮಲ್ಕೊಳ್ಳಿ, ತಡ ಆಗಿದೆ. ನಾಳೆ ಬೆಳಗ್ಗೆ ಬೇರೆ ಬೇಗ ಹೊರಡ್ಬೇಕಲ್ಲ. ಸರಿಮ್ಮ. ನೋಡಿ, ಆಗಿದ್ದಾಗೋಯ್ತು. ಏನಾಯಿತು ಅಂತ ವಿಚಾರ ಮಾಡೋದಕ್ಕೆ ನನಗೆ ಪುರ್ಸೊತ್ತಿಲ್ಲ, ಮನಸ್ಸು ಇಲ್ಲ. ತಡ ಆಗಿದೆ, ಮಲ್ಕೋತೀನಿ. ನೀವು ಹೋಗಿ ಮಲ್ಕೊಳ್ಳಿ. ಹಾ.
ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರಲ್ಲ, ಹೋಗೋಣ. ಗುಡ್ ನೈಟ್.